ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಮನಿಸೋಣ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಮನೆ ಮಾಡಿದೆ. ಈಗ ಸದ್ಯಕ್ಕೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ನಾನು ಓಟ್ ಹಾಕಿರೋ ಕ್ಷೇತ್ರ. ಎಸ್, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಶ್ರುತಿಯವ್ರು ಹೇಳಿ ಬಾಗಲಕೋಟೆ ಏನಾಗುತ್ತೆ ಅಂತ. ನೀವೇ ಓಟ್ ಹಾಕಿದಿರಲ್ಲ? ಅಲ್ಲ, ನಮ್ದು ಚುನಾವಣೋತ್ತರ ಸಮೀಕ್ಷೆ ಫಲಿತಾಂಶ ಮಾತಾಡ್ತೀನಿ, ಬಟ್ ನಾನ್ ರಿಸಲ್ಟ್ ಹೇಳಲ್ಲಪ್ಪ. ಅಲ್ಲಿ ಕೌಂಟ್ ಆದ್ಮೇಲೆ ರಿಸಲ್ಟ್ ಆಚೆ ಬಂದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ. ಈಗಲೇ ಹೇಳ್ಬಿಟ್ರೆ ಸಸ್ಪೆನ್ಸ್. ಎಕ್ಸಿಟ್ ಪೋಲ್ ನಂಬರ್ ಹೇಳಿ ಅಷ್ಟೇ. ನೀವು ನಿಮ್ಮ ನಂಬರ್ ಹೇಳಿ. ಎಕ್ಸಿಟ್ ಪೋಲ್ ಅಲ್ಲಿ PC ಗದ್ದಿಗೌಡರು ಗೆಲ್ಲಬಹುದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಅಂತ, ಮತ್ತೊಮ್ಮೆ ಅವರು ಗೆಲುವು ಸಾಧಿಸುವಂತಹ ಸಾಧ್ಯತೆಗಳು ಅಂತ. ಸಂಯುಕ್ತ ಪಾಟೀಲ್ ಅವರು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೀನಿ, ನಾನು ಪ್ರಧಾನಿ ಆಗುವಂತ ಯೋಗ ಇದೆ ನನಗಂತೆಲ್ಲ ಹೇಳಿದ್ರು. ಬಟ್ ಆ ಯೋಗ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಈ ಫಲಿತಾಂಶ ಆದ ಬಳಿಕ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅಟ್ ದ ಫಸ್ಟ್ ಟೈಮ್ ತಮ್ಮ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಬಸವನಗೌಡರು ಒಂದು ಮಾತು ಹೇಳಿದ್ರು, ಈಗ ಸಂಯುಕ್ತ ಪಾಟೀಲ್ಗೆ ಗಜಕೇಸರಿ ಇದೆ, ಪ್ರಧಾನಿ ಆಗ್ತೀನಿ ಅಂತ ಹೇಳ್ತಾ, ಹಾಗೆ ರಾಹುಲ್ ಗಾಂಧಿ ಗಾರ್ಡನ್ ನೀರು ಹೊಡೆಯಕ್ಕೆ ಹೋಗ್ಬೇಕಾ ಅಂತ ಹೇಳಿ. ಕಾಂಗ್ರೆಸ್ ನಲ್ಲಿ ಇಷ್ಟೊಂದು ನಾಯಕರಿರುವಾಗ ಗಜಕೇಸರಿ ಯೋಗ ಇರುವಂತ ಅವ್ರು ಹೇಳಿದ ಅರ್ಥ ಹೇಗಿತ್ತು ಅಂದ್ರೆ, ಇವತ್ತು ನಾನು MP ಆಗಿ ನಾನು ಆಯ್ಕೆ ಆಗ್ತೀನಿ, ಮುಂದೆ PM ಆಗ್ತೀನಿ ಮುಂದೊಂದು ದಿನ ಅಂತೇಳಿ, ಇವತ್ತಂತ ಮುಂದೊಂದು ದಿನ ಅಂತೇಳಿ ಅವರು ತಮ್ಮ ಒಂದು ಅನಿಸಿಕೆಯನ್ನ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಅಲ್ಲ, ಕಾಂಗ್ರೆಸ್ನವ್ರು ಹಿಂಗ್ ಹೇಳಿ ಸಮಾಧಾನ ಮಾಡ್ಕೊಳ್ಳೋದು. ಬಸವನಗೌಡ ಪಾಟೀಲ್ ಏನಿದಾರೆ ಡೈರೆಕ್ಟ್ ಹಿಟ್. ಅಲ್ಲ, ನಾನೀಗ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಒಬ್ಬ ಮತದಾರಿಯಾಗಿ ಮಾತಾಡೋದಾದ್ರೆ, PC ಗದ್ದಿಗೌಡರು ಇಫ್ ಸಪೋಸ್ ಗೆದ್ರೆ ಅಟ್ಲೀಸ್ಟ್ ಅವ್ರಿಗೊಂದು ಸಚಿವ ಸ್ಥಾನ ಸಿಕ್ಕು ನಮ್ಮ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತಲಿ ಅನ್ನೋದಷ್ಟೇ ನಮ್ಮ ಆಶಯ. ಸೊ PC ಗದ್ದಿಗೌಡರು ಗೆಲ್ಲಬಹುದು ಅನ್ನುವಂತಹ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇದೆ. ಬಟ್ ಏನಾಗುತ್ತೆ ಕಾದ್ ನೋಡಬೇಕು. ಎಕ್ಸಾಕ್ಟ್ಲಿ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ಗಳಲ್ಲಿ ಓಪನ್ ಅಪ್ಡೇಟ್ ಆಗ್ತಾ ಇದೆ. ತುಮಕೂರಿನಲ್ಲಿ ಅಂಚೆ ಮತ ಎಣಿಕೆ ಶುರುವಾಗ್ತಾ ಇದೆ. 7379 ಅಂಚೆ ಮತಗಳ ಎಣಿಕೆ ಕಾರ್ಯ ಈಗ ಶುರುವಾಗ್ತಾ ಇದೆ. ಸೋಮಣ್ಣ ವಾಸ ಮತ್ತು ಹನುಮೇಗೌಡ ಫೈಟ್ ಈಗ ಶುರುವಾಗ್ತಾ ಇರುವಂಥದ್ದು. ತುಮಕೂರಿನಲ್ಲಿ ಅಂಚೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಿದೆ. 7379 ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ. ನೋಡಿ, ಇದು ಅಂಚೆ ಮತ ಎಣಿಕೆ ಅಷ್ಟೇ, ಇನ್ನು ಇದು ಈಗ ಶುರು ಅಷ್ಟೇ, ಆರಂಭ. ಈ ಟೈಟಲ್ ಶುರುವಾಗುತ್ತಲ್ಲ ಆ ಥರ, ಒಂದು ಸಿನಿಮಾ ಶುರುವಾದಾಗ ಒಂದು ಟೈಟಲ್ ಅಂತ ಹೇಳಿ ಮಾಡ್ತಾರಲ್ಲ ಆ ಥರ ಇದು ಒಂದು ರೀತಿಯಲ್ಲಿ ಇದು ಪಾಸಿಟಿವ್ ಆಗಿ ಅಭ್ಯರ್ಥಿಗಳಿಗೆ ಒಂದು ರೀತಿಯಲ್ಲಿ ಮುಂದಿನ ಹಂತದಲ್ಲಿ ಮುನ್ನುಗ್ಗೋದಕ್ಕೆ ಇದೊಂದು ರೀತಿಯಲ್ಲಿ. ವಿಜಯಪುರದಲ್ಲಿ ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧನೆಯನ್ನ ಮಾಡಲಾಗಿದೆ. ಮತ ಎಣಿಕೆಯಲ್ಲಿ ಯಾವುದೇ ಲೋಪ ಮಾಡಲ್ಲ, ಪಕ್ಷಪಾತ ಮಾಡಲ್ಲ ಅಂತೇಳಿ ಪ್ರತಿಜ್ಞೆಯನ್ನ ಮಾಡಿಸಿಕೊಳ್ಳಲಾಗಿದೆ. ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧನೆಯನ್ನ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಇದು ಮತ ಎಣಿಕೆ ಹಂತದಲ್ಲಿ ಒಂದು ಪ್ರಕ್ರಿಯೆ, ಆರಂಭದಲ್ಲಿ ನಡೆಯಬೇಕಾದಂತಹ ಮತ್ತು ನಡೆಯುವಂತಹ ಪ್ರಕ್ರಿಯೆ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇದ್ದಂತೆ ಇಲ್ಲಿ ಈ ರೀತಿಯ ಕೆಲಸಗಳಾಗುತ್ತೆ. ಈ ರೀತಿಯ ಪ್ರತಿಜ್ಞಾವಿಧಿ ಬೋಧನೆ ಆದ ನಂತರ ಅಂಚೆ ಮತಗಳ ಎಣಿಕೆ ಆಗುತ್ತೆ. ತದನಂತರ ಎಲ್ಲ ಅಸೆಂಬಲ್ ಆಗಿದ್ದಾರಾ ಅನ್ನೋದನ್ನ ಮತ್ತೊಂದು ಸಾರಿ ಅಬ್ಸರ್ವ್ ಮಾಡಿ. EVM ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯ. ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಬಹಳ ಪ್ರತಿಷ್ಠೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಗನನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದ್ದಾರೆ, ಅಬ್ಬರದ ಪ್ರಚಾರ ಮಾಡಿದ್ದಾರೆ, ಲಿಂಗಾಯತ ಓಟ್ಗಳ ನೆಚ್ಕೊಂಡಿದ್ದಾರೆ ಕೂಡ. ಹಾಗಾಗಿ ಏನಾಗುತ್ತೆ ರಿಸಲ್ಟ್ ಅನ್ನೋದು ಬಹಳ ಕುತೂಹಲ. ಮೃಣಾಲ್ ಹೆಬ್ಬಾಳ್ಕರ್ ಆಗಮನ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಮೃಣಾಲ್ ಹೆಬ್ಬಾಳ್ಕರ್ ಪ್ರತಿಸ್ಪರ್ಧಿ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್. ಬಿಜೆಪಿಯಿಂದ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು, ನಾವು ಗೆಲ್ಸ್ಕೊಂಡು ಬರಬೇಕು, ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ. ಮತ್ತೊಂದು ಕಡೆ ಕಾಂಗ್ರೆಸ್ ಪರದಲ್ಲಿ ಹೊರಗಿಂದ ಬಂದಿದ್ದಾರೆ ಅಂತೇಳಿ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಅದೇ ಇದೆಲ್ಲವನ್ನು ಕೂಡ ಜಗದೀಶ್ ಪಾಸಿಟಿವ್ ಆಗಿ ತಗೊಂಡ್ರು. ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅಂತೇಳಿ ಒಂದು ಪಾಸಿಟಿವ್ ಆಗಿ ತಗೊಂಡು ಅವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ರು. ಬಳ್ಳಾರಿಯಲ್ಲೂ ಕೂಡ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. 3552 ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಶ್ರೀರಾಮುಲು ವರ್ಸಸ್ ತುಕಾರಾಮ್ ನಡುವೆ ಸ್ಪರ್ಧೆ. ನೇರವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ಶ್ರೀರಾಮುಲು ವರ್ಸಸ್ ನಾಗೇಂದ್ರ ಅನ್ನುವ ಒಂದು ರೀತಿಯಲ್ಲಿ ಬಿಂಬಿತ ಆಗಿತ್ತು ಬಳ್ಳಾರಿಯಲ್ಲಿ ಈ ಬಾರಿಯ ಚುನಾವಣೆ. 3552 ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ತುಮಕೂರಲ್ಲಿ ಆರಂಭದಲ್ಲೇ ಸೋಮಣ್ಣಗೆ ಮುನ್ನಡೆ ಬಹಳ ಕುತೂಹಲ ಅಂಚೆ ಮತ ಎಣಿಕೆಯಲ್ಲಿ.
ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ತುಮಕೂರು ಕಾರಣ ವಿ ಸೋಮಣ್ಣ ಅವರ ಭವಿಷ್ಯ ಏನಾಗುತ್ತೆ ಅಂತ. ರಾಜಕೀಯವಾಗಿ ಅವರ ಭವಿಷ್ಯ ಗಟ್ಟಿಯಾಗಬೇಕು, ಇಲ್ಲಿ ಗೆಲ್ಲೋ ಮುಖಾಂತರ ಅನ್ನುವಂತ ಸರ್ಕಸ್ ಆಗಿತ್ತು. ಬಟ್ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದನ್ನ ಗಮನಿಸಬೇಕು. ಕಾರಣ ಮಾಧುಸ್ವಾಮಿ ಅವರ ದೊಡ್ಡ ಮಟ್ಟದ ಅಸಮಾಧಾನ. 50 ಮತಗಳಲ್ಲಿ ಮುನ್ನಡೆ ಇದ್ದಾರೆ. ಒಟ್ಟು ಅಂಚೆ ಮತಗಳು 7379 ಇಲ್ಲಿ ತುಮಕೂರಲ್ಲಿ. ಹೌದು, ಅದರಲ್ಲಿ 50 ಮತಗಳಿಂದ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ವಿ ಸೋಮಣ್ಣ ಅವರಿಗೆ. ಇದೊಂದು ರೀತಿಯಲ್ಲಿ ಗುಡ್ ಸ್ಟಾರ್ಟ್. ಇದೇ ಮುಂದುವರಲಿ ಅಂತ ವಿ ಸೋಮಣ್ಣ ಅವ್ರನ್ನು